ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ಸ್ಮಾರ್ಟ್ ಸಿಟಿ ದಾವಣಗೆರೆ, ಈ ನಮ್ಮ ದಾವಣಗೆರೆ PB ರಸ್ತೆಯಲ್ಲಿರುವ ಹೈಸ್ಕೂಲ್ ಫೀಲ್ಡ್ ಬಸ್ ಸ್ಟಾಪ್ ಅಂತ ಇದಕ್ಕೆ ಹೇಳ್ತಾರೆ. ಇದು ರೈಲ್ವೆ ನಿಲ್ದಾಣ ಹಾಗೂ ಮಹಾನಗರ ಪಾಲಿಕೆಯ ಪಕ್ಕದಲ್ಲಿರುವಂಥ ಇದು ಹೈಸ್ಕೂಲ್ ಫೀಲ್ಡ್ ಮೈದಾನ ಬಸ್ ಸ್ಟಾಪ್ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ವ್ಯವಸ್ಥೆ ಇದೆ ಅಂದರೆ, ವ್ಯವಸ್ಥೆ ಇದೆ ಯಾರಿಗೆ? ಟೂ ವೀಲರ್ ವಾಹನಗಳಿಗೆ. ಇವರು ಟೂ ವೀಲರ್ ವಾಹನಗಳು ಇಲ್ಲಿ ನೀಟಾಗಿ ನಿಲ್ಲಿಸಿ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿದ್ದಾರೆ. ಅವರು ಮತ್ತೆ ಸಂಜೆ ಬರ್ತಾರೆ. ಸಂಜೆ ಬಂದು ರಾತ್ರಿ ಬಂದು ಅವರು ಗಾಡಿಗಳು ತಗೊಂಡು ಅವರು ಮನೆಗೆ ಹೋಗ್ತಾರೆ. ಇಲ್ಲಿ ಪ್ರಯಾಣಿಕರು, ಸಾರ್ವಜನಿಕರು ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ತಾವು ಗಮನಿಸಿ. ಇಲ್ಲಿ ಎದುರುಗಡೆ ಕಾಣುವಂತಹ ಈ ಹೋಟೆಲ್ಗಳು, ಅಂಗಡಿಗಳು ಏನಿದಾವಲ್ಲ, ಈ ಅಂಗಡಿಗಳಿಗೆ ಆಮೇಲೆ ಈ ಹೋಟೆಲ್ಗಳಿಗೆ ಇಲ್ಲಿ ಏನು ಶಾಪಿಂಗ್ ಮಾಡೋಕ್ಕೆ, ಊಟ ಮಾಡೋಕ್ಕೆ ಬಂದಿರುವಂಥ ಜನರ ವಾಹನ ಅಲ್ಲ. ಇದು ಬೇರೆ ಊರಿಗೆ ಕೆಲಸಕ್ಕೆ ಹೋಗೋಕ್ಕೆ ಇಲ್ಲಿ ಬಂದು ನಿಲ್ಲಿಸಿ, ಅವ್ರು ಕೆಲಸಕ್ಕೆ ಹೋಗಿ ಬಂದು ಸಂಜೆ ಆಯ್ತಲ್ಲ ಇವರು ತಗೊಂಡು ಹೋಗ್ತಾರೆ. ಇಲ್ಲಿ ಗಾಡಿಗಳು ನೆರಳಲ್ಲಿ ಪಾರ್ಕಿಂಗಲ್ಲಿ ನೀಟಾಗಿ ನಿಂತಿದ್ದಾವೆ. ಜನ ಪ್ರಯಾಣಿಕರು ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಬಸ್ ಬಂದರೆ ನುಗ್ಗಲು ಇಷ್ಟು ಅವ್ಯವಸ್ಥೆ. ಈ ನಮ್ಮ ದಾವಣಗೆರೆಯ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ಅವ್ಯವಸ್ಥೆ ನಡೀತಾ ಇದೆ. ಟ್ರಾಫಿಕ್ ಪೊಲೀಸ್ನವರು ಇಲ್ಲಿ ಇಲ್ಲ ಅಂತಲ್ಲ, ಇದ್ದಾರೆ. ಅಲ್ಲಿ ಎದುರುಗಡೆ ದಂಡ ಹಾಕ್ತಾ ಇದ್ದಾರೆ, ಹೋಗೋ ಬರೋ ವಾಹನಕ್ಕೆ ದಂಡ ಹಾಕ್ತಾ ಇದ್ದಾರೆ. ಒಂದು ASI ಹಿಂದ್ಗಡೆ 3-4 ಜನ ಪೊಲೀಸರು ಇದ್ದಾರೆ. ಎಲ್ಲಿ ಪಾಯಿಂಟ್ ಹತ್ರ ಪೊಲೀಸರಿರಬೇಕು ಅಲ್ಲಿಲ್ಲ. ಈ ದಂಡ ಹಾಕೋ ಜಾಗದಲ್ಲಿ ಇವ್ರ ಹಿಂದೆ ಪೊಲೀಸರಿದ್ದಾರೆ. ಅಲ್ಲಿ ಆ ಪಾಯಿಂಟ್ಗಳ ಹತ್ರ ಕಷ್ಟ ಅನುಭವಿಸ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಪೊಲೀಸರು ಇಲ್ಲಿ ದಂಡ ಹಾಕ್ತಾ ಇದ್ದಾರೆ. ಈ ದಂಡ ಹಾಕೋದೇ ಒಂದು ದೊಡ್ಡ ಸಾಧನೆನ, ಭಾಳ ದೊಡ್ಡ ಸಾಧನೆ ಇರ್ಬೋದು ಇದು. ಅರ್ಥ ಮಾಡ್ಕೊಳ್ಳಿ. ಜನ ಸಾರ್ವಜನಿಕರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ SP ಮೇಡಮ್ ಅವರಿಗೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇರುತ್ತೆ. ಈ ಏನು ಇದು ಅವ್ಯವಸ್ಥೆ ನಡೀತಾ ಇದೆ, ಈ ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ, ಯಾಕೆ ಇದು ಅವ್ರಿಗೆ ಕಾಣ್ತಾ ಇಲ್ವಾ? ಇದು ಕ್ಲಿಯರ್ ಮಾಡಿಸ್ಬೋದಲ್ಲ. ಈ ಗಾಡಿಗಳನ್ನು ಇಲ್ಲಿಂದ ಕ್ಲಿಯರ್ ಮಾಡಿಸಿ ಆ ಜನ ಏನಿದ್ದಾರೆ ಅವರು ಹಿಂದೆ ಬರಬೇಕು. ಗಾಡಿಗಳು ಎದುರುಗಡೆ ರೈಲ್ವೆ ಸ್ಟೇಷನ್ನಲ್ಲಿ ಇರುವಂತಹ ನಿಲ್ದಾಣದಲ್ಲಿ ಅವರು ನಿಲ್ಲಿಸ್ಕೊಳ್ತಾರೆ. ಅಲ್ಲಿ ಗಾಡಿಗಳು ಕ್ಲಿಯರ್ ಮಾಡಬೇಕು, ಜನ ಒಳಗಡೆ ಬರಬೇಕು. ಆವಾಗ ಈ ಎಕ್ಸ್ಪ್ರೆಸ್ ಬಸ್ಗಳು ಏನಿದ್ದಾವೆ ಅವು ಫ್ರೀಯಾಗಿ ಪಾಸ್ ಆಗ್ತಾರೆ, ಆರಾಮಾಗಿ ಹೋಗ್ಬಿಡುತ್ತದು ಪಾಸಾಗಿ. ಈ ಪಿಕಪ್ ಮಾಡ್ಕೊಂಡು ಹೋಗೋ ಬಸ್ಗಳು ಒಳಗಡೆ ಬಂದು ಅವರು ಪಿಕಪ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅಲ್ಲಿಗೆ ಈ ಸಮಸ್ಯೆಯನ್ನು ಸುಧಾರಣೆ ಆಗುತ್ತೆ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವರು ದಂಡ ಹಾಕಬೇಕು. ಏನು ದಂಡ ಹಾಕಬೇಕು? ಎಲ್ಲಿ ನೋಡಿ ದಾವಣಗೆರೆಗೆ ದಂಡ ಹಾಕಬೇಕು. ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅವ್ರಿಗೆ ಗೊತ್ತಿಲ್ಲ. ಜನ ಕಷ್ಟ ಅನುಭವಿಸಿದ್ರೆ ಅದನ್ನು ಗಮನ ಹರಿಸಲ್ಲ. ದಂಡ ಹಾಕಬೇಕು. ದಂಡ ಹಾಕ್ರಿ. ನಿಮಗೆ ದಂಡ ಹಾಕೋದು ಬೇಡ ಅಂತ ಯಾರೂ ಹೇಳಿಲ್ಲ. ಇಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ, ಎಲ್ಲಿ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವರ ಬಗ್ಗೆ ಗಮನ ಹರಿಸಿ. ಒಂದು ಕಾಲ ಇತ್ತು, ಈ ಏನಾದರೂ ವಾಹನಗಳು ಬಂದು ಪಾರ್ಕಿಂಗ್ ಮಾಡುವಾಗ ನೋ ಪಾರ್ಕಿಂಗ್ ಬೋರ್ಡು ಐತೋ ಇಲ್ಲೋ, ಪಾರ್ಕಿಂಗ್ ಬೋರ್ಡು ಇಲ್ಲಿ ಬಿಳೆ ಪಟ್ಟಿ ಕಾಣ್ತಾ ಇತ್ತು. ಈ ಬಿಳೆ ಪಟ್ಟಿಯಲ್ಲಿ ನಾವು ಗಾಡಿ ನಿಲ್ಲಿಸಿದ್ದೀವಿ ಇಲ್ಲ ಅಂತ ತಿರುಗಿ ನೋಡ್ತಾ ಇತ್ತು. ಆ ಒಂದು ಕಾಲ ಇತ್ತು. ಈಗ ಆ ಸಾರ್ವಜನಿಕರಿಗೆ ಏನು ಗಾಡಿ ಸವಾರರಿಗೆ ಆ ಪೊಲೀಸರ ಹೆದರಿಕೆನೇ ಹೋಗ್ಬಿಟ್ಟಿದೆ. ಯಾಕಂತ ಗೊತ್ತಾಗ್ತಾನೆ ಇಲ್ಲ. ಒನ್ ವೇಲಿ ಗಾಡಿ ಬರ್ತಿರ್ತವೆ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ತಿರ್ತಾರೆ, ಎಲ್ಲಿ ಬೇಕು ಅಡ್ಡ ತಿಡ್ಡಿ ನಿಲ್ಲಿಸ್ತಿರ್ತಾರೆ. ಏನು ಆಗ್ತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ.
ಇಲ್ಲಿ ಹೈಸ್ಕೂಲ್ ಫೀಲ್ಡ್ ಬಸ್ ಸ್ಟಾಪಲ್ಲಿ ಏನು ನ್ಯೂನತೆಗಳು ನಡೀತಾ ಇದ್ದಾವೆ, ಅವ್ಯವಸ್ಥೆ ನಡೀತಾ ಇದೆ ನೋಡಿ. ಇಲ್ಲಿ ಎಷ್ಟು ಕ್ಲೀನಾಗಿ ಮರ ಗಿಡ ಅದರಲ್ಲಿ ಕೆಳಗಡೆ ಗಾಡಿಗಳು ನಿಲ್ಲಿಸಿ ಅವ್ರ ಪಾಡಿಗೆ ಹೋಗಿದ್ದಾರೆ. ಜನ ರಸ್ತೆಯಲ್ಲಿ ನಿಂತು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲಾ SP ಮೇಡಮ್ ಅವರು ಈ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸಭೆ ಕರೆದು ಈ ಬಸ್ ಸ್ಟಾಪಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ, ನ್ಯೂನತೆಗಳು ನಡೀತಾ ಇದ್ದಾವೆ, ಅವರಿಗೊಂದು ಮೀಟಿಂಗ್ ಮಾಡಿ ಇಲ್ಲಿ ಆಗಿರುವಂಥ ನ್ಯೂನತೆ ಅವ್ಯವಸ್ಥೆಗೆ ಅವರು ಆ ಕಡೆ ಗಮನ ಹರಿಸಿ ಅಂತ ಇವರಿಗೆ ಒಂದು ಸಭೆ ಕರೆದು ಮಾತಾಡ್ತಾರೆ, ಹೇಳ್ತಾರೆ ಅಂತ ನಾವು ಸಹ ಭಾವಿಸಿದ್ದೀವಿ. ಇಲ್ಲಿ ಆಗಿರುವಂತಹ ಅವ್ಯವಸ್ಥೆ ಹಾಗೂ ನ್ಯೂನತೆಗೆ ತಾವು ಸರಿಪಡಿಸ್ತಾರೆ ಅಂತ ನಾವು ಭಾವಿಸಿದ್ದೀವಿ. ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ಕಳಕಳಿಯಾಗಿ ನಿಮಗೆ ಮನವಿ ಮಾಡ್ತೀವಿ. ಇಲ್ಲಿ ಏನು ನ್ಯೂನತೆ ಆಗಿದ್ದಾವೆ ತಾವು ಈ ಕಡೆ ಸ್ವಲ್ಪ ಗಮನ ಹರಿಸ್ತೀರಂತ ನಾವು ಭಾವಿಸಿದ್ದೀವಿ. ನಮಸ್ಕಾರ.